ಇಡೀ ಜಗತ್ತಲ್ಲಿ ಈ ಭೂಮಿಗೆ ತಮ್ಮ ಪ್ರೀತಿಯ ಕಾಣಿಕೆಯಾಗಿ ತಮ್ಮ ಇಬ್ಬರ ಅನ್ಯೋನ್ಯ ಸಂಬಂಧ, ಸಂಸಾರದ ಸಂಬಂಧ ಪವಿತ್ರವಾಗಿ ಉಳಿದು ತನ್ನೊಂದು ಕುಟುಂಬ ಬೆಳೆದು ತನ್ನ ವಂಶ ಬೆಳೆದು ವೃದ್ಧಿಯಾಗಿ ತನ್ನ ಹೆಸರು ಉಳಿಯಲೆಂದು ತಮ್ಮ ಪ್ರೀತಿಯ ಕಾಣಿಕೆಯಾಗಿ ಮಕ್ಕಳನ್ನು ಈ ಭೂಮಿಗೆ ತರ್ತಾರೆ. ಆ ತಂದೆ ತಾಯಿಗಳಿಗೇನೆ ಮಕ್ಕಳನ್ನು ಅವರು ತಪ್ಪು ದಾರಿಗೆ ಹೋಗ್ತಿದ್ದಾಗ ತಿದ್ದೋದು ತಪ್ಪು, ಬೈದು ಬುದ್ಧಿ ಹೇಳೋದು ತಪ್ಪು ಅಂದಾಗ ಎಲ್ಲ ಹಂತದಲ್ಲೂ ಅವರು ಬುದ್ಧಿ ಹೇಳ್ತಾರೆ. ಹತ್ತು ಕರೆದು ಮಮಕಾರದಿಂದ ವಾತ್ಸಲ್ಯದಿಂದ, ಯಾಕಂದರೆ ಅವರೇ ಜನ್ಮ ಕೊಟ್ಟಿರೋ ಮಕ್ಕಳಲ್ವಾ, ಶತ್ರುಗಳ ಅವರು ಇಲ್ಲ ತಾನೆ. ತಮ್ಮ ಒಂದು ಎಲ್ಲ ಕನಸುಗಳನ್ನು ಪಕ್ಕಕ್ಕಿಟ್ಟು ಮಕ್ಕಳ ಕನಸುಗಳನ್ನು ನನಸು ಮಾಡೋದಕ್ಕೆ ಎಲ್ಲ ಥರ ಶ್ರಮಿಸುವಂಥ ತಂದೆ ತಾಯಿಗಳಿಗೆ ಮಕ್ಕಳನ್ನು ಸ್ವತಂತ್ರವಾಗಿ ದಂಡಿಸಿ ಅವರು ಅಡ್ಡ ದಾರಿಗೆ ಹೋಗ್ದಂಗೆ, ತಪ್ಪು ದಾರಿಗೆ ಹೋಗ್ದಂಗೆ ಸರಿಪಡಿಸೋದು ನ್ಯಾಯಾಂಗ ರೀತಿಯಲ್ಲಿ ತಪ್ಪು, ಕಾನೂನು ರೀತಿಯಲ್ಲಿ ತಪ್ಪು ಅಂದಾಗ ಮಕ್ಕಳಿಗೆ ಅದೊಂದು ಸದರ ಆಯಿತು. ನಾನು ಕೋರ್ಟ್ಗೆ ಹೋಗ್ತೀನಿ, ನಾನು ಸ್ಟೇಷನ್ಗೆ ಹೋಗ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ, ಎಲ್ಲದಕ್ಕೂ ನೀವೇ ತಂದ ಈ ಕಾನೂನಿನ ಬದಲಾವಣೆಗಳು ಸಂಬಂಧಗಳನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಾ ಇದೆ. ಈ ನ್ಯಾಯ ಎಲ್ಲಿಂದ ಕೇಳಬೇಕು? ಯಾರು ಕೊಡಬೇಕು ಹೇಳಿ?